ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈಗಿನ ಒಂದು ವೆದರ್ಗೆ ಒಂದು ಒಳ್ಳೆ ಉತ್ತಮವಾದಂಥ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಇದನ್ನು ಸ್ಟಾರ್ಟರ್ಸ್ ಆಗು ಸಹ ಉಪಯೋಗಿಸ್ಬೋದು. ವೀಕೆಂಡಲ್ಲಿ ಮನೇಲಿದ್ದಾಗ ಅಥವಾ ಮನೆಗೆ ಯಾರಾದ್ರು ಅತಿಥಿ ಬಂದಾಗ ಈ ರೀತಿಯಾದಂಥ ರೆಸಿಪಿ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಹಾಗೆ ಬನ್ನಿ ಈಗ ಪನ್ನೀರ್ ತವಾ ಫ್ರೈ ಮಾಡೋದಕ್ಕೆ ಶುರು ಮಾಡೋಣ. ಪನ್ನೀರ್ ತವಾ ಫ್ರೈ ಮಾಡೋದಕ್ಕೋಸ್ಕರ ಮೊದಲಿಗೆ ಪನ್ನೀರನ್ನು ಮ್ಯಾರಿನೇಷನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಜೋಳದ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನಷ್ಟು, ಇನ್ನು ಗರಂ ಮಸಾಲ 1 ಟೀ ಸ್ಪೂನ್, ಧನಿಯಾ ಪುಡಿ 1 ಟೀ ಸ್ಪೂನ್, ಜೀರಿಗೆ ಪುಡಿ ಸ್ವಲ್ಪ, ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಮಸಾಲ ಪುಡಿಗಳನ್ನೆಲ್ಲ ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಇದನ್ನೆಲ್ಲ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಡ್ರೈ ಪುಡಿಗಳನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಪುಡಿಗಳೆಲ್ಲ ಬಹಳ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಹಾಕಿ ಹಾಗೆ ಟೊಮೊಟೊ ಕೆಚಪ್ 3 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕಾಗತ್ತೆ. ಈ ರೀತಿ ಟೊಮೊಟೊ ಕೆಚಪ್ಪನ್ನು ಸೇರಿಸಿ ಈಗ ಮಸಾಲ ಪುಡಿಗಳ ಜೊತೆ ಬೆರೆಸ್ಕೋಬೇಕು. ಎಲ್ಲನೂ ಸಹ ಚೆನ್ನಾಗಿ ಬೆರೆತು ಮಿಕ್ಸ್ ಆಗಬೇಕು. ನೀವು ಬೇಕಿದ್ರೆ ಕೈಯಲ್ಲೂ ಸಹ ಮಿಕ್ಸ್ ಮಾಡ್ಕೋಬೋದು, ಆದರೆ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಮಸಾಲ ಪುಡಿ ಹಾಗೆ ಮಿಕ್ಕೆಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ಬೆರ್ತಾಯಿತು. ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು 250ರಿಂದ 300 ಗ್ರಾಮಷ್ಟು ಪನ್ನೀರನ್ನು ತೊಗೊಂಡು ಈ ರೀತಿ ಕ್ಯೂಬ್ಸ್ ಆಗಿ ಮಾಡಿಟ್ಕೊಂಡಿದ್ದೀವಿ. ಈ ಒಂದು ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಪೀಸ್ಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಈ ಪನ್ನೀರ್ಗೆಲ್ಲ ನಾವು ಬೆರೆಸಿಟ್ಟಂಥ ಮಸಾಲಾನ ಕೋಟಿಂಗ್ ಮಾಡ್ಕೋಬೇಕಾಗತ್ತೆ. ನಾವು ಮೊದಲಿಗೆ ಈ ರೀತಿಯಾಗಿ ಒಂದು ಪನ್ನೀರ್ ಪೀಸನ್ನು ತೊಗೊಂಡು ಮಸಾಲಾನ ಲೇಪನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಪ್ರತಿಯೊಂದು ಪೀಸ್ಗೂ ಸಹ ಇದೇ ರೀತಿಯಾಗಿ ಮಸಾಲಾನ ಲೇಪನ ಮಾಡ್ಕೋಬೇಕು. ಇದೇ ರೀತಿಯಾಗಿ ಮಿಕ್ಕೆಲ್ಲ ಪನ್ನೀರ್ಗೂ ಸಹ ಮಸಾಲಾನ ಈಗ ಮೇಲೆ ಕೋಟಿಂಗ್ ಮಾಡ್ಕೊಳ್ತೀವಿ. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ನಾವು ತೊಗೊಂಡಂಥ ಎಲ್ಲ ಪನ್ನೀರ್ ಕ್ಯೂಬ್ಸ್ಗೂ ನೀಟಾಗಿ ಮಸಾಲಾನ ಲೇಪನ ಮಾಡಾಯಿತು, ಅಂದರೆ ಕೋಟಿಂಗ್ ಮಾಡಾಯಿತು. ಈಗ ಇದನ್ನು ಮ್ಯಾರಿನೇಷನ್ ಮಾಡ್ಕೋಬೇಕಾಗತ್ತೆ. 15ರಿಂದ 20 ನಿಮಿಷದವರೆಗೂ ಮ್ಯಾರಿನೇಷನ್ ಮಾಡ್ಕೋಬೇಕು. ತಮಗೇನಾದ್ರು ಹೆಚ್ಚು ಸಮಯ ಇದ್ದರೆ ಅರ್ಧ ಗಂಟೆ ಮಾಡಿಕೊಂಡ್ರು ಏನೂ ತೊಂದರೆ ಇಲ್ಲ. ಲಿಡ್ಡನ್ನು ಕ್ಲೋಸ್ ಮಾಡಿ ಮ್ಯಾರಿನೇಷನ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಬೇಕಿದ್ರೆ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ತಮಗೆ ಬೇಕಾದಾಗ ಪನ್ನೀರ್ ತವಾ ಫ್ರೈನ ಮಾಡ್ಕೋಬೋದು. ಯಾಕೆಂದರೆ ಮೊದಲೇ ಮಾಡಿಟ್ರೆ ತಿನ್ನೋದಕ್ಕೆ ಬಿಸಿ ಇರಲ್ಲ. ಮನೆ ಮಂದಿ ಅಥವಾ ಬೇರೆ ಯಾರಾದ್ರು ಮನೆಗೆ ಬಂದಾಗ ತಕ್ಷಣಕ್ಕೆ ಮಾಡಿಕೊಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸರಿಸುಮಾರು ಒಂದು 20 ನಿಮಿಷಗಳ ಕಾಲ ಪನ್ನೀರನ್ನೆಲ್ಲ ಮ್ಯಾರಿನೇಷನ್ ಮಾಡಾಯಿತು. ಬನ್ನಿ ಈಗ ಈ ಪನ್ನೀರ್ ತವಾ ಫ್ರೈ ಮಾಡೋದಕ್ಕೋಸ್ಕರ ಒಂದು ಕಡಾಯಿನ ಬಿಸಿ ಮಾಡ್ಕೊಳ್ಳೋಣ. ಈಗಿಲ್ಲಿ ಪನ್ನೀರನ್ನು ಫ್ರೈ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಫ್ರೈ ಪ್ಯಾನನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಬಿಸಿ ಆಗಲಿ. ಈಗ ಬಿಸಿಯಾದಂಥ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಬಿಸಿಯಾಗಿ ಕರಗಬೇಕು. ಆದಷ್ಟು ಈ ಪನ್ನೀರ್ ರೆಸಿಪಿನ ತುಪ್ಪದಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ರುಚಿ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ತುಪ್ಪ ಬಿಸಿಯಾಗಿ ಕರಗಿದೆ. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈಗ ಮ್ಯಾರಿನೇಷನ್ ಆದಂಥ ಪನ್ನೀರನ್ನು ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಒಮ್ಮೆಗೆ ಒಂದು 4ರಿಂದ 5 ಈ ರೀತಿ ಪನ್ನೀರ್ ಕ್ಯೂಬ್ಸನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಕಡೆ 2 ನಿಮಿಷದಿಂದ 3 ನಿಮಿಷದವರೆಗೂ ಫ್ರೈ ಆಗಬೇಕಾಗತ್ತೆ. ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಖಂಡಿತ ಪನ್ನೀರು ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಆದ ಕಾರಣ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗಿಲ್ಲಿ 2 ನಿಮಿಷಗಳ ಕಾಲ ಚೆನ್ನಾಗಿ ಪನ್ನೀರು ಒಂದು ಕಡೆ ಫ್ರೈ ಆಗಿದೆ. ಈಗ ಮತ್ತೊಂದು ಕಡೆ ತಿರುಗಿಸಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ನೋಡಿಕೊಂಡು ನಾಜೂಕಾಗಿ 2 ಸ್ಪೂನ್ಗಳ ಸಹಾಯದಿಂದ ತಿರುಗಿಸ್ಕೋಬೇಕಾಗುತ್ತೆ. ಪನ್ನೀರ್ ಬಹಳ ಮೃದು ಇರುತ್ತೆ.
ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಪನ್ನೀರ್ ರೆಸಿಪಿ ಬಹಳ ಸೊಗಸಾಗಿರುತ್ತೆ. ಅದರಲ್ಲೂ ತುಪ್ಪದಲ್ಲಿ ಫ್ರೈ ಮಾಡಿ ಮಾಡ್ತಾ ಇರೋದ್ರಿಂದ ಇದರ ಒಂದು ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಅಂದರೆ ಖಂಡಿತ ತಪ್ಪಿಲ್ಲ ನೋಡಿ. ಮಕ್ಕಳಿಗೆ ಮನೆಯಲ್ಲಿ ಖಂಡಿತ ನೀವೇ ನಿಮ್ಮ ಕೈಯಾರ ಮಾಡಿದಂಥ ಅತಿಯಾದ ರುಚಿ ಇರತಕ್ಕಂಥ ಈ ಪನ್ನೀರ್ ತವಾ ಫ್ರೈನೊಮ್ಮೆ ಮಾಡಿಕೊಡಿ. ಮಕ್ಕಳು ಎಷ್ಟು ಫಿದಾ ಆಗ್ತಾರೆ ಅಂತ ನೀವೇ ನೋಡೋರಂತೆ. ನೋಡ್ತಾ ಇದ್ರಲ್ಲ ಎರಡೂ ಕಡೆ ಒಂದೇ ರೀತಿಯಾಗಿ ನೀಟಾಗಿ ಫ್ರೈ ಆಗಿರೋದ್ರಿಂದ ಈಗ ಫ್ರೈ ಪ್ಯಾನಿಂದ ಹೊರ ತೆಗಿಬೋದು. ಎರಡು ಕಡೆ ಚೆನ್ನಾಗಿ ಶಾಲೋ ಫ್ರೈ ಮಾಡಾದ ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾಗಿದೆ ಪನ್ನೀರ್ ತವಾ ಫ್ರೈ ಅಂತೇಳಿ. ರುಚಿ ಮಾತ್ರ ಬಹಳ ಅಂದರೆ ಬಹಳ ಅದ್ಭುತವಾಗಿತ್ತು. ಖಂಡಿತ ನೀವೆಲ್ಲರೂ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು. ಅದ್ರ ರುಚಿ ನೀವು ಸವಿಲೇಬೇಕು. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪನ್ನೀರ್ ತವಾ ಫ್ರೈನ ಬಹಳ ಸುಲಭವಾಗಿ ಮಾಡ್ಬೋದು ಅಂತ. ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಈ ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.